ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿವಿಧೆಡೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಂತಹ ದೃಶ್ಯಗಳನ್ನು ಇವತ್ತು ನಾವು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡಲಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಬಳಿ ಇರುವಂತಹ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ತೆರಳಿದ್ರು. ಇಲ್ಲಿ ಕಾಲಭೈರವ ಸ್ವಾಮಿಯ ವಿಗ್ರಹವನ್ನು ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕರೆತರಲಾಯಿತು. ಈ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಈಗ ನೋಡೋಣ.
ದೇವಾಲಯದ ಆಸ್ತಿಕ ಭಕ್ತ ಮಹಾಶಯರಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ. ಈ ಶುಭ ದಿನ ಇವತ್ತು ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಭಗವತಿಯ ಕಾಳಭೈರೇಶ್ವರರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ದೇವಾಲಯಗಳೆಂಬತಕ್ಕಂಥದ್ದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ದೇವಾಲಯದಲ್ಲಿರ್ತಕ್ಕಂಥ ಅನುಷ್ಠಾನ ಆಗಲಿ ಅಥವಾ ದೇವರ ದರ್ಶನ ಮಾಡುವಾಗ ಆಗುವಂತಹ ಆ ಒಂದು ವೈಬ್ರೇಷನ್ಸ್ ಆಗಲಿ, ಹಾಗೆ ಭಗವತ್ ಸಂಕಲ್ಪದಲ್ಲಿ ನಡೆಸುವಂತಹ ಒಂದು ಅಲಂಕಾರ ಆಗಲಿ, ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸಿದಾಗ ಮಾತ್ರ ಅದರ ಫಲಾಫಲಗಳ ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಅರ್ಚನೆ ಸಂಕಲ್ಪವನ್ನು ಮಾಡುವಾಗ ನಮ್ಮನ್ನು ನಾವು ಮೈಮರೆತಿದ್ದುಂಟು. ಕಾರಣ ಆ ತಾಯಿಯಲ್ಲಿ ಕಂಡಂತಹ ಆ ವಿಶೇಷವಾಗಿರ್ತಕ್ಕಂಥ ಆ ಮಾತೃವಾತ್ಸಲ್ಯ. ಹಾಗೆ ದೇವಿಗೆ ನೈವೇದ್ಯ ಕೊಡುವಂತಹ ಕಾಲ ಅಮ್ಮನವರಿಗೆ ಸಂಪೂರ್ಣವಾದಂತಹ ಪೂರ್ಣ ಬಲವನ್ನು ಸಮರ್ಪಣೆ ಮಾಡಿದ್ರೆ ಆ ಪೂರ್ಣ ಬಲದಲ್ಲಿ ಮುಂದಿನ ವೃದ್ಧಿಯೋಗ ಎಂಬತಕ್ಕಂಥದ್ದನ್ನು, ಆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ತೋರಿಸಿದಂತಹ ಆ ವಿಶೇಷವಾಗಿರ್ತಕ್ಕಂಥ ಕಾಲಾವಕಾಶ. ಜೊತೆಗೆ ಈ ಕಾಳಭೈರವೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಡೆದಂತಹ ಈ ಒಂದು ಬೃಹತ್ ಮಟ್ಟದ ಈ ಅಲಂಕಾರ, ಇದಕ್ಕೆ ಪೂರ್ವದಲ್ಲಿ ಸಾಕಷ್ಟು ಇತಿಹಾಸವೇ ಇದೆ. ನಾನು ನಂದು ಎಂಬತಕ್ಕಂಥದ್ದು ಮದಮಾತ್ಸರಿಗಳಿಂದ ನಡೆಸತಕ್ಕಂಥವರಿಗೆ ಯಾವತ್ತೂ ಅದನ್ನು ಒಳ್ಳೆಯದಲ್ಲ, ಮದಮಾತ್ಸರಿಗಳು ಯಾರಿಗೂ ಇರಬಾರ್ದು ಎಂಬತಕ್ಕಂಥದ್ದನ್ನು ಅಂದು ಕಾಳಭೈರೇಶ್ವರನ ಚರಿತ್ರೆಯಲ್ಲಿ ಬ್ರಹ್ಮನಿಗೆ ಬಂದಂತಹದ್ದು ಗೊತ್ತಾಯಿತು. ಬ್ರಹ್ಮ ಸೃಷ್ಟಿಕರ್ತ, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಆತನ ಕೈಲಿದೆ. ಇವತ್ತಿನ ದಿವಸ ಒಬ್ಬರನ್ನು ಕಂಡ್ರೆ ಒಬ್ಬರಿಲ್ಲ, ಒಬ್ಬರ ಹಸ್ತ ಸಾಮುದ್ರಿಕೆ ಇಲ್ಲ, ಒಬ್ಬರ ಹಸ್ತ ಸಾಮುದ್ರಿಕೆ ಇಲ್ಲ, ಒಬ್ಬರಲ್ಲಿರ್ತಕ್ಕಂಥ ಹೆಬ್ಬೆಟ್ಟಿನ ಗುರುತು ಮತ್ತೊಬ್ಬರಿಗಿಲ್ಲ, ಒಬ್ಬರ ಮುಖದ ಚರಹ ಅಲ್ಲೂ ಇನ್ನೊಬ್ಬರಿಗಿಲ್ಲ. ದೇಶ ವಿದೇಶಗಳಿಗೆ ಹೋದರೂ ಇಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಲ್ಲಿರೋದಕ್ಕಾಗೋದಿಲ್ಲ. ಆದರೆ ಒಬ್ಬರ ಥರ 7 ಜನ ಹುಟ್ಟಬೋದು, ಆದರೆ ಗುಣಗಳು ಒಬ್ಬರದಾಗ್ಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಮಾಡಿದಂತಹ ಶಕ್ತಿ ಬ್ರಹ್ಮನಿಗಲ್ದಿರ ಮತ್ತು ಯಾರಿಗೂ ಇಲ್ಲ. ಈ ಸೃಷ್ಟಿಯಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಅಂತಹ ಸೃಷ್ಟಿಯಲ್ಲಿ ಪ್ರತಿ ಸೃಷ್ಟಿಯನ್ನು ಮಾಡುವಂತಹ, ಸೃಷ್ಟಿಗೆ ಸೃಷ್ಟಿಯನ್ನು ತೋರಿಸುವಂತಹ ವಿಶೇಷವಾದಂಥ ಗುಣ ಬ್ರಹ್ಮಂದು. ಅಂತಹ ಬ್ರಹ್ಮನಿಗೆ ವಿಶೇಷವಾಗಿ ತನ್ನೊಳಗಿರ್ತಕ್ಕಂಥ ಮದಮಾತ್ಸರ್ಯವನ್ನು ಹೊಡೆದು ಓಡಿಸಿದಂಥದ್ದು ಕಾಳಭೈರೇಶ್ವರ. ಇವತ್ತು ಕಾಳಭೈರೇಶ್ವರನ ಕೈಯಲ್ಲಿ ಒಂದು ಶಿರವನ್ನು ನೋಡ್ತಿದ್ದೀವಿ. ಆ ಶಿರವೇ ಬ್ರಹ್ಮನ 5ನೇ ತಲೆ. ಹಾಗೆ ಚತುರ್ಮುಖ ಬ್ರಹ್ಮ ಇವಾಗ, 5 ಮುಖ ಬ್ರಹ್ಮ ಆವಾಗ. ಅಂತಹ 5 ಮುಖಗಳಿದ್ದಾಗ ನಾನು ನಮ್ಮದು ಎಂತಕ್ಕಂತಹ ಮದಮಾತ್ಸರ್ಯವನ್ನು ಹೊಡೆದೋಡಿಸಿದಂತಹದ್ದು ಇಲ್ಲಿರ್ತಕ್ಕಂತಹ ಕಾಳಭೈರೇಶ್ವರ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಬಳಿ ಇರುವಂತಹ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಕುಚೇರು ತೆರಳಿದ್ರು ಮತ್ತು ವಿಗ್ರಹವನ್ನ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕರೆತರಲಾಯಿತು. ಈ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನ, ಪೂಜಾ ಕೈಂಕರ್ಯವನ್ನ ಡಾಕ್ಟರ್ ಮಹರ್ಷಿ ಆನಂದ ಕುಚೇರು ಸಲ್ಲಿಸಿದ ಬಳಿಕ ವೇದಿಕೆಯಲ್ಲಿ ಅನೇಕ ಅರ್ಥಪೂರ್ಣ ವಿಚಾರಗಳನ್ನ ಮಾತನಾಡಿದ್ದಾರೆ. ಅವರೇನ್ ಮಾತನಾಡಿದ್ದಾರೆ ಈಗ ನೋಡೋಣ.
ಕಮರ್ಷಿಯಲ್ ಎಸ್ಟೇಟ್, ವೀರಪಿಳ್ಳ ಎಸ್ಟೇಟ್, ಇಲ್ಲಿರ್ತಕ್ಕಂಥ ಈ ಭವ್ಯ ದೇಗುಲದ ಎಲ್ಲ ಭಕ್ತ ಮಹಾಶಯರಿಗೂ, ದೇವಾಲಯದಲ್ಲಿರ್ತಕ್ಕಂಥ ದೇವಿಯ ಆಸ್ಥಾನ ಹಾಗೂ ಕಾಳಭೈರವೇಶ್ವರರ ಆಸ್ಥಾನ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶುಭ ಶುಕ್ರವಾರ, ಈ ಶುಕ್ರವಾರ ನಡೆದಿರತಕ್ಕಂಥ ಇವತ್ತಿನ ವೈಭವಪೂರಿತವಾಗಿರತಕ್ಕಂಥ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ, ದೇವಾಲಯದ ಆಡಳಿತ ಮಂಡಳಿಗೂ ಹಾಗೂ ಪ್ರತ್ಯೇಕವಾಗಿ ದೇವಾಲಯ ದೇವರು ಮತ್ತು ಭಕ್ತರು, ದೇವರು ಮತ್ತು ಭಕ್ತರ ಮಧ್ಯದಲ್ಲಿ ಇಲ್ಲಿರ್ತಕ್ಕಂಥ ಅರ್ಚಕರು ಸದಾಕಾಲ ತಾಯಿ ಸೇವೆ ಮಾಡ್ತಾ ಕಾಳಭೈರವೇಶ್ವರನ ವಿಶೇಷವಾದಂತಹ ಅಲಂಕಾರ ಮಾಡಿ ಎಲ್ಲ ಭಕ್ತರಲ್ಲೂ ಸಹಿತ ಭಗವಂತನ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನು ಬಹಳ ಅರ್ಥಪೂರ್ಣವಾಗಿ ಪ್ರತಿನಿತ್ಯದ ಕಾಯಕವನ್ನು ಮಾಡ್ತಿರ್ತಕ್ಕಂಥ ನನ್ನ ಆತ್ಮೀಯರು, ಆಶ್ರಮದ ಶಿಷ್ಯರು ಆದಂತಹ ಇಲ್ಲಿರ್ತಕ್ಕಂಥ ಅರ್ಚಕರು, ಅವರ ಕುಟುಂಬ ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಹಾಗೂ ಪ್ರತಿಯೊಬ್ಬ ಕಲಾವಿದರಿಗೂ ತಾಯಿ ಭುವನೇಶ್ವರಿಯ, ರಾಜರಾಜೇಶ್ವರಿಯ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇವತ್ತು ಈ ಒಂದು ಕಾಳಭೈರೇಶ್ವರನಿಗೆ ವಿಶೇಷವಾದಂತಹ ಅನುಷ್ಠಾನ ಎಂಬತಕ್ಕಂಥದ್ದನ್ನು ಬೆಳಗಿನ ನನ್ನ ಕಾರ್ಯಕ್ರಮದಲ್ಲೂ ಸಹಿತ ನಾನು ತಿಳಿಸ್ಕೊಟ್ಟೆ. ಇವತ್ತು ಉದ್ದೇಶ, ಮನುಷ್ಯ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂದು ತರಹ ಸಮಸ್ಯೆಗಳ ಸೆರೆಮಾಲೆಯಲ್ಲಿ ನಾವಿದ್ದೇವೆ. ದಿನಕ್ಕೊಂದು ಸಮಸ್ಯೆ, ದಿನಕ್ಕೊಂದು ಕಷ್ಟಗಳನ್ನು ನೋಡ್ತಾ ಇದ್ದೇವೆ. ಆದರೆ ಕಷ್ಟ ಪರಿಹಾರಕ್ಕಾಗಿ, ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಹಿಂದೆ ಮಹರ್ಷಿಗಳ ಕಾಲದಲ್ಲಿ, ಗುರುಗಳ ಕಾಲದಲ್ಲಿ ಗುರುವರಿಯರು ಸಾಕಷ್ಟು ಗ್ರಂಥಗಳಲ್ಲಿ ಆಧಾರವಾಗಿ ಬರೆದಿಟ್ಟಿದ್ದಾರೆ. ಇಂತಹ ಸಮಸ್ಯೆಗೆ ಇಂತಿಂಥ ಪರಿಹಾರಗಳಿದೆ ಎಂಬತಕ್ಕಂಥದ್ದನ್ನು. ಅಂತಹ ಪರಿಹಾರ ಒಂದು ಭಾಗ ಆದರೆ, ಪರಿಹಾರನೇ ಮಾಡಲಿಕ್ಕೆ ಶಕ್ತಿ ಇಲ್ಲಪ್ಪ ನನಗೆ, ನಾನು ಬಂದು ನಿನ್ನ ದರ್ಶನ ಮಾಡ್ತೀನಿ, ನನ್ನ ದರ್ಶನ ಮಾತ್ರದಲ್ಲಿ ನನ್ನ ಕಷ್ಟ ದೂರ ಮಾಡು ಅಂದರೆ ಅಲ್ಲಿ ನಡೆಸ್ತಕ್ಕಂಥ ಸೇವೆ, ಅಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನ. ಹಾಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಅಷ್ಟಮಿ ತಿಥಿಯಂದು ವಿಶೇಷವಾಗಿ ಕೂಷ್ಮಾಂಡದಲ್ಲಿ ಆರತಿಯನ್ನು ಮಾಡೋದ್ರಿಂದ, ಕೂಷ್ಮಾಂಡ ಅಂದರೆ ಬೂದುಗುಂಬಳ, ಬೂದುಗುಂಬಳದಲ್ಲಿ ಇವತ್ತಿನ ದಿವಸ ತೈಲವನ್ನು ಹಾಕಿ ಅದರಿಂದ ದೀಪವನ್ನು ಹಚ್ಚಿ ಅಲ್ಲಿ ಸ್ವಾಮಿಗೆ ಒಂದು ಆರತಿಯನ್ನು ಮಾಡಿದ್ದಾದರೆ ನಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು, ಕತ್ತಲನ್ನು ಹೊಡೆದೋಡಿಸುವಂತಹ ಕ್ಷಣ ಆಗುತ್ತೆ. ಹಾಗೆ ಆನಂದ್ ಗುರುಜಿಯವರು ಎಲ್ಲೇ ಬಂದರೂ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಇಡ್ತಾರೆ. ನನ್ನ ಪ್ರಾರ್ಥನೆ ನನಗಾಗಿ ಅಲ್ಲ, ರೈತರಿಗಾಗಿ, ಯೋಧರಿಗಾಗಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೂ, ಪ್ರತಿನಿತ್ಯ ಕಾಯಕವನ್ನು ಮಾಡಿ ಎಲ್ಲರಿಗೂ ಅನ್ನವನ್ನು ಉಣಬಡಿಸ್ತಿರ್ತಕ್ಕಂಥ ರೈತ ಬಾಂಧವರಿಗೂ, ರೈತರು ಯೋಧರು ಮೊದಲನೇ ಕಾಯಕದ ನನ್ನ ಸಂಕಲ್ಪ ಆಗಿದ್ದು, ಇವತ್ತಿನ ದಿವಸ ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಒಂದು ಸಂಕಲ್ಪವನ್ನು ತಾಯಿ ಬಳಿ ಮಾಡಿದ್ದೇನೆ. ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಶುಭ ಶುಕ್ರವಾರದಂದು ತಾಯಿಯ ಸೇವೆಯನ್ನು ದರ್ಶನ ಮಾಡ್ತಾ ವಲ್ಲಿಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಜೊತೆಗೆ ಕಾಳಭೈರೇಶ್ವರನ ಅನುಗ್ರಹದೊಂದಿಗೆ ಇವತ್ತು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ಇವತ್ತು ಸಂಧ್ಯಾಕಾಲ ಪುನಃ ಸ್ವಾಮಿಗೆ ಬಂದು ಒಂದು ಆರತಿಯನ್ನು ಮಾಡಿ, ಇವತ್ತು ಎಲ್ಲೆಲ್ಲಿ ಶ್ವಾನಗಳಿದೆಯೋ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ತಾವೇ ತಯಾರು ಮಾಡಿರ್ತಕ್ಕಂತಹ, ಸೂರ್ಯ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರು, ಸೂರ್ಯನ ಧಾನ್ಯ ಗೋಧಿಯಿಂದ ತಯಾರಾಗ್ತಕ್ಕಂತಹ ರೊಟ್ಟಿಯನ್ನು ಕಪ್ಪು ಬಣ್ಣದ ಶ್ವಾನಕ್ಕೆ ಇವತ್ತು ನೀವು ಉಣಬಡಿಸಿದ್ದೇ ಆದರೆ ನಮ್ಮೊಳಗೆ ಕುಟುಂಬದಲ್ಲಿ ಮತ್ತು ವಾಸ್ತುಗೃಹದಲ್ಲಿ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದಕ್ಕೋಗಿ ಇವತ್ತು ಅಷ್ಟಮಿಯಂದು ಕಾಳಭೈರವನ ಅನುಷ್ಠಾನವನ್ನು ಮಾಡಿ ಕಪ್ಪು ಬಣ್ಣದ ಶ್ವಾನಗಳಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ರೊಟ್ಟಿಯನ್ನು ಹಾಕಿ ನಾವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ನಿಟ್ಟಿನಲ್ಲಿ ಇವತ್ತು ಇದೇ ಭಾಗದಲ್ಲಿ ನಾವು ಓಡಾಡಿದ್ರು, ಇದೇ ಭಾಗದಲ್ಲಿ ಇವತ್ತಿಗೆ ಈ ತಾಯಿ ದರ್ಶನ, ಇಲ್ಲಿರ್ತಕ್ಕಂಥ ಕಾಳಭೈರೇಶ್ವರರ ದರ್ಶನಕ್ಕೆ ನಾವು ಬಂದಿದ್ದೇವೆ. ನನಗೂ ಬಹಳ ಸಂತೋಷ ಆಗಿದೆ. ಅತಿ ಶೀಘ್ರದಲ್ಲೇ ಇದೇ ಕ್ಷೇತ್ರದಲ್ಲಿ ಇನ್ನೊಂದು ಬೃಹತ್ ಮಟ್ಟದ ದೊಡ್ಡ ಕಾರ್ಯಕ್ರಮವನ್ನು ಮಾಡೋದಕ್ಕಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೂ ಹಾಗೂ ಇಲ್ಲಿರ್ತಕ್ಕಂಥ ನನ್ನ ತಮ್ಮಂದರಾಗಿರ್ತಕ್ಕಂಥ ಅರ್ಚಕರೊಂದಕ್ಕೂ ಹೇಳ್ತಾ ಇದ್ದೇನೆ, ಅತಿ ಶೀಘ್ರವಾಗಿ ಇನ್ನೊಂದು ಬೃಹತ್ ಮಟ್ಟದ ಜಾತ್ರೆನೇ ನಡೀಲಿ. 121 ವರ್ಷದ ಇತಿಹಾಸ ಅಂದರೆ ಅಬ್ಬಾ ಎಷ್ಟು ಆನಂದ ಇದು. ಒಂದೆರಡು ದಿವಸದ ಕತೆ ಅಲ್ಲ, ಆಲಯ ಚಿಕ್ಕದಾದರೂ ಬೃಹತ್ ಮಟ್ಟದ ಕಾಯಕ ಇಲ್ಲಿ ಆಗ್ತಾ ಇದೆ. ಈ ಆಲಯ ಇನ್ನಷ್ಟು ಪ್ರಬರ್ಧಮಾನಕ್ಕೆ ಬರಬೇಕು, ಇಡೀ ರಾಜ್ಯ ದೇಶ ತಿರುಗಿ ನೋಡುವಂಥದ್ದಾಗಬೇಕು ಈ ಆಲಯದ ಪೂಜಾ ಅನುಷ್ಠಾನ.
ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಮ್ಮೆ ದೇವಾಲಯದ ಆಡಳಿತ ಮಂಡಳಿಗೆ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಶತಮಾನಂ ಭವತಿ ಶತಾಯ ಪುರುಷ ಶ್ರೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಇತ್ತೀಚೆಗಷ್ಟೇ ವೈಕುಂಠ ಏಕಾದಶಿ ಆಯಿತು. ಹಾಗಾಗಿ ಆ ಶುಭ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಬೆಂಗಳೂರಿನ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ತೆರಳಿದ್ರು ಮತ್ತು ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದ್ದಾರೆ. ಆ ಸೇವೆ ಹೇಗಿತ್ತು ನೋಡೋಣ. ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಅರ್ಚನೆ ಸಂಕಲ್ಪ ಇದು ಲೋಕ ಕಲ್ಯಾಣಾರ್ಥವಾಗಿ, ಯಾರೊಬ್ಬ ಹೆಸರಲ್ಲಿ ಸಂಕಲ್ಪ ಅನ್ನೋದಕ್ಕಿಂತ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಹಿತವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿಸುವಂಥ ಸಂಕಲ್ಪ ಅದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆಯ ಸಂಕಲ್ಪ ದರ್ಶನ ಬರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ, ಎಲ್ಲ ಭಕ್ತರನ್ನ ಒಳಗೊಂಡಿರ್ತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಲೋಕ ಕಲ್ಯಾಣಾರ್ಥವಾಗಲಿ, ಸರ್ವರಿಗೂ ಹಿತವಾಗಲಿ, ಒಳ್ಳೆಯದಾಗಲಿ.
ಇವತ್ತು ನಮ್ಮ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಬೆಳಗ್ಗೆಯಿಂದ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ನಮ್ಮ ಗುರುಗಳಾದಂಥ ಆನಂದ್ ಗುರುಜಿ ಅವರು, ಅವ್ರ ಸ್ನೇಹಿತ ವರ್ಗ, ಅವ್ರ ಭಕ್ತರು ಎಲ್ಲ ಸೇರಿದರು. ಸುಮಾರು ಜನ ಸೇರಿದರು. ಅವರ ಆಶೀರ್ವಾದ ನಾವೆಲ್ಲರೂ ಪಡೆಯೋಕ್ಕೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಮಾಡೋಕ್ಕೆ ಮುಂಚೆ ಗುರು ದರ್ಶನ ಆಯಿತು ಅಂತ ತುಂಬ ಖುಷಿ ಆಗ್ತಾಯಿದೆ ನನಗೂ. ನಮ್ಮ ಭಾರತಾಂಬೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಹೇಗೋ ಹಾಗೆ ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಇರತಕ್ಕಂಥದ್ದು ಕೋಟೆ ವೆಂಕಟರಮಣ. ಕೋಟೆ ವೆಂಕಟರಮಣ ಸ್ವಾಮಿಯ ದರ್ಶನ ಅಂದರೆ ಅದು ಎಲ್ಲರಿಗೂ ಸಹಿತ ಸಂತೋಷ ಪಡ್ತಕ್ಕಂಥದ್ದು. ಯಾಕೆಂದರೆ ಸಾಲಿಗ್ರಾಮ ಶಿಲೆ ಜೊತೆಗೆ ವೈಭವೀಪೂರಿತವಾಗಿರ್ತಕ್ಕಂಥದ್ದು, ಸುಮಾರು ಚರಿತ್ರೆ ಇರತಕ್ಕಂಥದ್ದು. ಬೆಂಗಳೂರಿಗೆ ಪ್ರಪ್ರಥಮವಾಗಿ ಪ್ರತಿಷ್ಠಾಪನೆಗೊಂಡಂಥ ಮೂರ್ತಿ ಅಂದರೆ ಅದು ಕೋಟೆ ವೆಂಕಟರಮಣ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಆರ್ ವಿ ದೇವರಾಜರವರು ಮತ್ತು ಮಮತಾ ದೇವರಾಜರವರು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯ ಸೇವೆಯನ್ನು, ಶ್ರೀನಿವಾಸನ ಸೇವೆಯನ್ನು ಎಲ್ಲರ ಜೊತೆಗೂಡಿ ಇವತ್ತು ಭಗವಂತನ ದರ್ಶನ ಮಾಡ್ತಕ್ಕಂಥದ್ದೊಂದು ಏನೇ ಆದರೂ ಸರ್ವರು ಸಕಲರು ಸಹಿತ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು. ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಹೇಗೋ ಹಾಗೆ ಕೋಟೆ ಶ್ರೀನಿವಾಸನ ದರ್ಶನವೂ ಹಾಗೆ ಅಂತೇಳಿ ಸಾಕಷ್ಟು ಜನ ಭಕ್ತರು ಸಹಿತ ಇವತ್ತು ಆಗಮಿಸಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ನಡೆದಿರ್ತಕ್ಕಂಥ ಇವತ್ತಿನ ಈ ಮಹಾಕಾಯಕ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ವೈಕುಂಠ ಏಕಾದಶಿಯ ಪ್ರಯುಕ್ತ ಆ ಶುಭ ದಿನದಂದು ಬೆಂಗಳೂರಿನ ಜೆಪಿ ನಗರದಲ್ಲಿ ಇರುವಂತಹ ಮತ್ತೊಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ತೆರಳಿದ್ರು ಮತ್ತು ವಿಶೇಷವಾದಂತಹ ಪೂಜಾ ಕೈಂಕರ್ಯದಲ್ಲಿ ತೊಡಗಿದ್ರು. ಆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶ್ರೀ ಶ್ರೀನಿವಾಸಂ ಶ್ರಿತ ಪಾರಿಜಾತಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ವಿಶ್ವಸ್ಮೈ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ವಿಷ್ಣವೇ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ವಶಕಾರಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಭೂತ ಭವ್ಯ ಭವತ್ರಭವೇ ನಮಃ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಭೂತಕೃತೆ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಭೂತಭೃತೆ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ವೆಂಕಟರಮಣ ಗೋವಿಂದ ಗೋವಿಂದ, ಆಪತ್ಕರಮಣ ಅನಾಥರಕ್ಷಕ ಗೋವಿಂದ ಗೋವಿಂದ ಗೋವಿಂದ. ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಅರ್ಥಪೂರ್ಣವಾದಂತಹ ವೈಕುಂಠ ದ್ವಾರ ಅಂದರೆ ಉತ್ತರ ದ್ವಾರ ಅಂತ. ಉತ್ತರ ದ್ವಾರದಲ್ಲಿ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು, ಶಿರದ ಮೇಲೆ ಸ್ವಾಮಿಯ ಪಾದವನ್ನು ಇಡಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಬಹಳ ಪುಣ್ಯದ ಕೆಲಸ. ಇವತ್ತು ವೈಕುಂಠ ಏಕಾದಶಿ ಬೆಂಗಳೂರಲ್ಲಿರ್ತಕ್ಕಂಥ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಸರ್ವರಿಗೂ ಸಕಲರಿಗೂ ಸಿದ್ಧ ಸನ್ಮಂಗಳ ಉಂಟಾಗಲಿ. ಕಲ್ಯಾಣಾದ್ಭುತ ಗಾತ್ರಾಯ ಸ್ವಾಮಿಧಾರ್ಥ ಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ 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 ಗೋವಿಂದ. ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಕ್ಷೇತ್ರಜ್ಞಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಅಕ್ಷರಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಯೋಗಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಯೋಗವಿದಾಂ ನೇತ್ರೇ ನಮಃ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಪ್ರಧಾನ ಪುರುಷೇಶ್ವರಾಯ ನಮಃ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ನಾಥಸಿಂಹವಪುಷೇ ನಮಃ ವೆಂಕಟೇಶಂ ಮನಸಾ ಸ್ಮರಾಮಿ ಶ್ರೀಮತೆ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಕೇಶವಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ ಸರ್ವಸ್ಮೈ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ಎಲ್ಲರೂ ಸಿದ್ಧ, ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಸ್ವಾಮಿನ ಕಣ್ತುಂಬಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ. ತಿರುಮಲ ತಿರುಪತಿ ಆಸ್ಥಾನ ಬೆಂಗಳೂರು ಎಂಬತಕ್ಕಂಥ ಈ ಮಹಾನಗರದಲ್ಲಿದೆ. ಇಲ್ಲಿರ್ತಕ್ಕಂತಹ ಬಾಲಾಜಿಯ ಸಾನ್ನಿಧ್ಯ, ಶ್ರೀನಿವಾಸನ ಸಾನ್ನಿಧ್ಯ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಬೃಹತ್ ಮಟ್ಟದ ಶಿಲೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ. ಅಷ್ಟೇ ಯಾಕೆ, ಸ್ವಾಮಿಯ ಉತ್ತರ ದ್ವಾರ ಇದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ವೈಕುಂಠ ಏಕಾದಶಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಎಂದು ಆದಷ್ಟು ನಾವು ಇವತ್ತಿನ ದಿವಸ ಉತ್ತರ ದ್ವಾರದಲ್ಲಿ ಪ್ರವೇಶಿಸಬೇಕು, ಸ್ವಾಮಿಯ ಪಾದದಡಿ ಪ್ರವೇಶಿಸಬೇಕು ಎಂಬತಕ್ಕಂಥದ್ದೇ ಮಹದಾಸೆ, ಎಲ್ಲರ ಆಸೆ ಅದು. ಅದೇ ಪ್ರಕಾರ ಬೆಂಗಳೂರಿನಲ್ಲಿರ್ತಕ್ಕಂಥ ತಿರುಮಲಗಿರಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾನಾ ಅಲಂಕಾರಗಳಿಂದ ಈ ಆಲಯ ಕಂಗೊಳಿಸ್ತಾ ಇದೆ. ಸಾಕಷ್ಟು ಜನ ಭಕ್ತರನ್ನು ಆಕರ್ಷಿತ ಮಾಡಿದೆ, ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಾ ಇದೆ. ಅಂತಹ ವೈಭವೀಪೂರಿತವಾಗಿರ್ತಕ್ಕಂತಹ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಬೇಕು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ
ఈశ్వరాయ నమః శ్రీ శ్రీనివాసం శ్రీ వెంకటేశం మనసా స్మరామి స్వయంభువే నమః శ్రీ శ్రీనివాసం శ్రీ వెంకటేశం మనసా స్మరామి శంభవే నమః శ్రీ శ్రీనివాసం శ్రీ వెంకటేశం మనసా స్మరామి ఆదిత్యాయ నమః శ్రీ శ్రీనివాసం శ్రీ వెంకటేశం మనసా స్మరామి పుష్కరాక్షాయ నమః శ్రీ శ్రీనివాసం శ్రీ వెంకటేశం మనసా స్మరామి ధాత్రే నమః శ్రీ శ్రీనివాసం శ్రీ వెంకటేశం మనసా స్మరామి విధాత్రే నమః శ్రీ శ్రీనివాసం శ్రీ వెంకటేశం మనసా స్మరామి ఋషికేశాయ నమః శ్రీ శ్రీనివాసం శ్రీ వెంకటేశం మనసా స్మరామి పద్మనాభాయ నమః శ్రీ శ్రీనివాసం శ్రీ వెంకటేశం మనసా స్మరామి అమరప్రభవే నమః శ్రీ శ్రీనివాసం శ్రీ వెంకటేశం మనసా స్మరామి విశ్వకర్మణే నమః శ్రీ శ్రీనివాసం శ్రీ వెంకటేశం మనసా స్మరామి మనవే నమః శ్రీ శ్రీనివాసం శ్రీ వెంకటేశం మనసా స్మరామి అవిష్ఠాయ నమః శ్రీ శ్రీనివాసం శ్రీ వెంకటేశం మనసా స్మరామి శాశ్వతాయ నమః శ్రీ శ్రీనివాసం వెంకటేశం మనసా స్మరామి కృష్ణాయ నమః శ్రీ శ్రీనివాసం శ్రీ వెంకటేశం మనసా స్మరామి తదర్థనాయ నమః శ్రీ శ్రీనివాసం శ్రీ వెంకటేశం మనసా స్మరామి ಈಗ ನಾವು ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮಂಗಳೂರಿಗೆ ತೆರಳಿದರು. ಮಂಗಳೂರಿನಲ್ಲಿ ಇರುವಂತಹ ಮೂಲ್ಕಿಯಲ್ಲಿ ಸಮುದ್ರದಲ್ಲಿ ಮಹಾಲಕ್ಷ್ಮಿಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಗುರುಜಿಯವರು ಸಲ್ಲಿಸಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ನೇತೃತ್ವದಲ್ಲಿ ಸಮುದ್ರದಲ್ಲಿ ಮಹಾಲಕ್ಷ್ಮಿ ಪೂಜಾರಾಧನೆಯನ್ನು ಹೇಗೆ ಸಲ್ಲಿಸಲಾಯಿತು ನೋಡೋಣ. ಸಮುದ್ರ ತೀರದಲ್ಲಿ ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡಲಿಕ್ಕಾಗಿ ಇವತ್ತು ನಾವು ಈ ಒಂದು ಮಹಾಕ್ಷೇತ್ರಕ್ಕೆ ಬಂದಿದ್ದೇವೆ. ಕಡಲ ತೀರದಲ್ಲಿ ನಡೆಸ್ತಕ್ಕಂಥ ಪ್ರತಿಯೊಂದು ಅನುಷ್ಠಾನಗಳು ಭಾಳ ವಿಶೇಷವೇ. ಸಮುದ್ರರಾಜನ ಮಗಳು ತಾಯಿ ಮಹಾಲಕ್ಷ್ಮಿ. ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರಾಭಿಷೇಕಕ್ಕೆ ಇವತ್ತು ಸಮುದ್ರದ ಕಡಲ ತೀರದಲ್ಲಿ ನಾವಿದ್ದೇವೆ. ತಾಯಿ ಮಹಾಲಕ್ಷ್ಮಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. ಇದೇ ಸನ್ನಿವೇಶದಲ್ಲಿ ಗರುಡ ಪಕ್ಷಿ ಇಲ್ಲಿ ಪ್ರದಕ್ಷಿಣಾಕಾರವಾಗಿ ಬಂದದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಂಥದ್ದು. ಎಷ್ಟೇ ಆದರೂ ವಿಷ್ಣುವಿನ ಅರ್ಧಾಗಿ ತಾಯಿ ಮಹಾಲಕ್ಷ್ಮಿ, ವಿಷ್ಣುವಿನ ವಾಹನ ಗರುಡ ಪಕ್ಷಿ. ಅಂತಹ ಗರುಡ ಪಕ್ಷಿಯನ್ನು ಸಹಿತ ನಾವಿಲ್ಲಿ ದರ್ಶನ ಮಾಡಿದ್ವಿ. ಅದೊಂದು ಸೌಭಾಗ್ಯವೇ ಸರಿ. ಬನ್ನಿ ಅಭಿಷೇಕವನ್ನು ನಡೆಸೋಣ. ಲಕ್ಷ್ಮಿ ಮನೆಗೆ ಬಾ
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿನ ಪ್ರಾರ್ಥನೆ ಮಾಡ್ತಾ ಅಮ್ಮನವರಿಗೆ ನಡೆದಂತಹ ಇವತ್ತಿನ ಅಭಿಷೇಕ ಏನು ಅಲೆಗಳು ಬಹಳ ವಿಶೇಷವಾಗಿದೆ. ಸಮುದ್ರ ರಾಜನ ಮಗಳಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಲಕ್ಷ್ಮಿಗೆ ನಡೆದಂಥ ಗೋಕ್ಷೀರಾಭಿಷೇಕ, ಹರಿದ್ರಾರ್ಚನೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿತ್ತು. ಇಷ್ಟೆಲ್ಲ ಅದ್ಭುತವಾದಂಥ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡುವ ಸಮಸ್ತ ವೀಕ್ಷಕ ಬಂಧುಗಳಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಏನೇ ಕಾರ್ಯಕ್ರಮ ಮಾಡಿದ್ರೂ ಸಮುದ್ರ ರಾಜನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಋಣಬಾಧೆಗಳು ಹರಿಬೇಕಾದ್ರೆ, ಕಷ್ಟಗಳು ದೂರ ಆಗಬೇಕಾದ್ರೆ, ಮನುಷ್ಯನ ಗ್ರಹಗತಿಗಳಲ್ಲಿ ಬರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಒಮ್ಮೆ ಸಮುದ್ರ ಸ್ನಾನ ಮಾಡಿ ಅಂತ ನಾವು ಹೇಳ್ತಿರ್ತೀವಿ. ಕಾರಣ ಸಮುದ್ರ ರಾಜನಿಗೆ ಅಂತಹ ಒಂದು ಶಕ್ತಿ ಇದೆ. ಅಲೆಗಳು ಬಹಳ ಜೋರಾಗಿದೆ. ಯಾಕೆಂದರೆ ಇನ್ನು ಮೊನ್ನೆಯಷ್ಟೇ ಹುಣ್ಣಿಮೆ ಆಗಿರ್ತಕ್ಕಂಥದ್ದು. ಹುಣ್ಣಿಮೆಯ ಹಿಂದೂ ಮುಂದು ಸಮುದ್ರ ತೀರನೇ ಬಹಳ ಕಷ್ಟ. ಆದರೆ ಒಂದು ಸಂತೋಷ, ಈ ಭಾಗದಲ್ಲಿದ್ದಂತಹ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಗೆ ಬಂದಾಗ ಸಮುದ್ರವನ್ನು ನೋಡಿದ್ರೆ ಸಮುದ್ರ ಸ್ನಾನ ಮಾಡಬೇಕು, ಸಮುದ್ರದಲ್ಲಿ ತಾಯಿ ಮಹಾಲಕ್ಷ್ಮಿಯ ಪೂಜೆ ಮಾಡಬೇಕು. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಸಮುದ್ರ ಪೂಜೆ ಮಾಡಬೇಕು ಅಂದಾಗ ಎಲ್ಲರೂ ಸಹಿತ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಮುಂಬರ್ತಕ್ಕಂಥ ದಿನದಲ್ಲಿ ಇದೇ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ದೇವಿಯ ವಿಗ್ರಹವನ್ನು ಹಾಗೆ ನಿಮ್ಮೆಲ್ಲರ ಜೊತೆಗೂಡಿ ಸಮುದ್ರ ರಾಜನಿಗೆ ಒಂದು ಪೂಜೆಯನ್ನು ಸಲ್ಲಿಸೋಣ. ಅತಿ ಶೀಘ್ರದಲ್ಲೇ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥದ್ದನ್ನು ಕಡಲ ತೀರದಲ್ಲಿ ಮಾಡಬೇಕು ಅಂತ ಇಲ್ಲಿರ್ತಕ್ಕಂತಹ ಸಾಕಷ್ಟು ಜನ ಅಭಿಮಾನಿಗಳು ಕೇಳಿರೋದ್ರಿಂದ ಶೀಘ್ರದಲ್ಲೇ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮವನ್ನು ಇದೇ ಕ್ಷೇತ್ರದಲ್ಲಿ ಮಾಡೋಣ. ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. बोलो महालक्ष्मी माता की, बोलो महालक्ष्मी माता की, बोलो महालक्ष्मी माता की. ಮಂಗಳೂರಿನ ಮೂಲ್ಕಿಯಲ್ಲಿ ಸಮುದ್ರದಲ್ಲಿ ಮಹಾಲಕ್ಷ್ಮಿಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಸಾರಥ್ಯದಲ್ಲಿ ಹೇಗೆ ನೆರವೇರಿಸಲಾಯಿತು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಓಂ ಮಹಾಲಕ್ಷ್ಮೀ ನಮೋ ನಮಃ. ಓಂ ವಿಷ್ಣು ಪ್ರಿಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಭಾರ್ಗಂ ಗಜಾನನಮಹರ್ನಿಶಮನೆ ಏಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೇಲ್ಭಾಗದಲ್ಲಿ ಗರುಡ ಪಕ್ಷಿ, ಮುಂಭಾಗದಲ್ಲಿ ಸಮುದ್ರ, ಮಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ. ಎಷ್ಟೇ ಆದರೂ ಮಹಾವಿಷ್ಣುವಿನ ಹೊತ್ತು ತಿರುಗಾಡತಕ್ಕಂತಹ ಗರುಡ ಪಕ್ಷಿ, ವಿಷ್ಣುವಿನ ಹೃದಯ ಸಿಂಹಾಸನದಲ್ಲಿ ಅರಿಯಿರತಕ್ಕಂತಹ ತಾಯಿ ಮಹಾಲಕ್ಷ್ಮಿ, ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯ ಮುಂಭಾಗದಲ್ಲಿ ಮಹಾಲಕ್ಷ್ಮಿಯ ಹವನವನ್ನು ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಕಣ್ತುಂಬ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಪ್ರತಿಯೊಬ್ಬರು ಹೇಳ್ಕೊಳ್ಳಿ, ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಸ್ವಾಹಾ.
महालक्ष्मी तन्नो महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् स्वाहा महालक्ष्मी तन्नो महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् स्वाहा महालक्ष्मी तन्नो ॐ महालक्ष्मी ಪೂಜ್ಯ ಆನಂದ ಗುರೂಜಿಯವರು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ಸಮುದ್ರ ತೀರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಹೋಮ ಹವನ ಸಹಿತ ಲಕ್ಷ್ಮೀ ಪೂಜೆಯನ್ನು ಸಮುದ್ರ ತೀರದಲ್ಲಿ ನೆರವೇರಿಸ್ತಾರೆ. ತುಂಬ ಸಂತೋಷ. ನಮಗೆ ಆನಂದ ಗುರೂಜಿ ಬಂದಿದ್ದು ತುಂಬ ಖುಷಿಯಾಯಿತು. ನಮ್ಮ ಭಗವತಿ ದೇವಸ್ಥಾನಕ್ಕೆ ಆನಂದ ಗುರೂಜಿಯವರು ಬಂದಿದ್ದಾರೆ ಅಂತ ನನಗೆ ಪಕ್ಕದ ಮನೆಯವರು ದೀಪಕ್ ಅವರು ಹೇಳಿದರು. ನಾನು ಪ್ರತಿದಿನ ಅವರು ಒಂದು ದಿನವೂ ನಾನು ತಪ್ಪಿಸೋದಿಲ್ಲ. ಬೆಳಗಿನ 8 ಗಂಟೆಯ ಪ್ರೋಗ್ರಾಮು ಅವರದ್ದು ಎಲ್ಲ ನೋಡಿ ನಮಗೆ ತುಂಬ ಖುಷಿ ಆಗ್ತದೆ. ನಾನು ಗೊರವನಹಳ್ಳಿಗೆ ಮತ್ತು ಶಿವಮೊಗ್ಗದಲ್ಲಿ ಶುಭಮಂಗಳ ಅಲ್ಲಿ ಎಲ್ಲ ಅವರು ಬಂದಿದ್ದಾರೆ. ಅಲ್ಲಿ ಎಲ್ಲ ಹೋಗಿ ಅವರದ್ದು ದರ್ಶನ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೇನೆ. ಅವರ ಯಾವ್ಯಾವುದು ಅನುಷ್ಠಾನ ಹೇಳ್ತಾರೆ ನಾವು ಹಾಗೆ ಮಾಡಿ ಅದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಅವರು ಬಂದಿದ್ದಾರೆ ಅಂತ ಗೊತ್ತಾಗಿ ನಾವು ಹೇಗೆ ಮನೇಲಿ ಇದ್ದೇವೋ ಹಾಗೆ ಓಡಿ ಬಂದಿದ್ದೇವೆ. ನಮಗೆ ಇಲ್ಲಿ ನಾವು ಟಿ ವಿಯಲ್ಲಿ ನೋಡುವಾಗ ನಮ್ಮ ಊರಿಗೆ ಒಂದು ಸಲ ಆನಂದ ಗುರೂಜಿಯವರು ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು 15 ದಿನದ ಮುಂದೆ ನೆನೆಸಿದ್ದೆ. ಅದೇನೋ ಭಗವತಿಯ ಆಶೀರ್ವಾದನೋ ಏನೋ ಅವರು ಬಂದಿದ್ದು ನಮಗೆ ತುಂಬ 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 ಖುಷಿ ಆಯಿತು. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ವಿವಿಧೆಡೆ ಭೇಟಿ ನೀಡಿ ನೆರವೇರಿಸಿಕೊಟ್ಟಂತಹ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನ ಇವತ್ತಿನ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಮೃತ್ಯುವನ್ನು ಗೆದ್ದ ಗುರುನಾಥರು
ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿಗಿವರು. ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು. ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ದೇವಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಮಳ್ಳೂರಂಬಳ. ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದರೆ ಅಥವಾ ರೋಗ ರುಜಿನಗಳು ಬಂದರೆ, ಯಾವುದೇ ಒಂದು ಸಮಸ್ಯೆ ಬಂದರೆ ಮೊದಲು ಬಂದು ಪ್ರಾರ್ಥನೆ ಮಾಡ್ತಕ್ಕಂತಹ ಏಕೈಕ ಸ್ಥಳ ಮಳ್ಳೂರಂಬಳ ಸಾನ್ನಿಧ್ಯ. ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಲ್ಲಿರ್ತಕ್ಕಂತಹ ತಾಯಿ ಮಳ್ಳೂರಂಬಳ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಎಲ್ಲ ರೈತ ಬಾಂಧವರು, ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ತಮ್ಮ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಕ್ಕಂಥ ಏಕೈಕ ಸ್ಥಳವೇ ಈ ಮಳ್ಳೂರಂಬಳ ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯ. ಮಳ್ಳೂರಂಬಳ ವಿಶೇಷವಾಗಿರ್ತಕ್ಕಂಥ ರಥೋತ್ಸವವನ್ನು ದರ್ಶನ ಮಾಡ್ತಿದ್ದೀವಿ. ತಾಯಿನ ತೇರ ಮೇಲೆ ಅಂದರೆ ಈ ರಥದ ಮೇಲೆ ಕೂತು ದರ್ಶನ ಮಾಡ್ತಿರ್ತಕ್ಕಂಥ ಈ ಕಾಲ, ತಾಯಿನ ರಥದ ಮೇಲೆ ಕೂತಿರ್ತಕ್ಕಂತಹ ಕಾಲವನ್ನು ನಾವು ದರ್ಶನ ಮಾಡ್ತಿದ್ದೀವಿ. ಹಾಗೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ವಿಶೇಷವಾಗಿರುವ ದೇವರನ್ನ ಬನ್ನೀಗ ದರ್ಶನ ಮಾಡೋಣ. ಅಂಬಾ ಕಾತ್ಯಾಯನಾಯುದ್ಭೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸುಮಾರು 1500 ವರ್ಷಗಳ ಇತಿಹಾಸ ಇರತಕ್ಕಂಥ ಪಂಚಪಾಂಡವರ ಕಾಲದಲ್ಲಿ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಈ ಒಂದು ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಶೇಷತೆ. ಈ ಭಾಗದ ಸುತ್ತಮುತ್ತಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರು ವಾಸ್ತುವಲ್ಲಾಗಲಿ ಅಥವಾ ಗ್ರಾಮದಲ್ಲಾಗಲಿ ಯಾವುದೇ ಒಂದು ಸಂಕಷ್ಟಗಳಂತಾದರೆ ಆ ಕಷ್ಟಗಳನ್ನು ದೂರ ಮಾಡ್ಕೋಬೇಕಾದ್ರೆ ಮೊದಲು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಸ್ಥಳ ಈ ಒಂದು ಮಳ್ಳೂರಮ್ಮನ ಸಾನ್ನಿಧ್ಯದಲ್ಲಿ ಸಾಕಷ್ಟು ಪವಾಡಗಳೇ ಇದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಆಲಿಸಿದ್ರೆ ಲಾಲಿಸಿದ್ರೆ ಪೂಜಿಸಿದ್ರೆ ಎಲ್ಲವೂ ದೇವರೇ. ಅಂತಹ ದೇವತಾ ಮೂರ್ತಿ ಇರ್ತಕ್ಕಂಥ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೀತಿರ್ತಕ್ಕಂಥ ಈ ಶುಭ ದಿನ ಮಳ್ಳೂರಮ್ಮ ದೇವಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ಸಾಕಷ್ಟು ಜನ ರೈತ ಬಾಂಧವರು ಬಂದು ಸೇರಿ ಆಚರಣೆ ಮಾಡ್ತಕ್ಕಂಥ ಈ ರಥೋತ್ಸವ ಏನೇ ಆದರೂ ರೈತ ಬಾಂಧವರು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು ಪ್ರತಿಯೊಬ್ಬರು ಸಹಿತ ಭಗವತಿಯ ಕೃಪೆಗೆ ಪಾತ್ರರಾಗಬೇಕು. ಅಂತಹ ಒಂದು ಮೂಲ ಸಾನ್ನಿಧ್ಯ ಸುಮಾರು 1500 ವರ್ಷಗಳ ಇತಿಹಾಸ. ಅಂದು ಪಂಚಪಾಂಡವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ಇವತ್ತು ತಾವೆಲ್ಲ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಂಬಾ
ಜನನಿ ಓಂಕಾರ ರೂಪಿಣಿ ಜನನಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ರಾಜರಾಜೇಶ್ವರಿ ಆಶ್ರಿತ ರಕ್ಷಕಿ ಮಹಾಮಾಯ ಶುಭಾಸುರಮರ್ದಿನಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ತ್ರಿಪುರ ಸುಂದರಿ ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮರಾಣಿ ತ್ರಿಪುರ ಸುಂದರಿ ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮರಾಣಿ ಅಖಿಲಾಂಡೇಶ್ವರಿ ಗೌರಿ ಮನೋಹರಿ ಕಲ್ಹಾರ ಭೂಷಿಣಿ ಮಧುರ ಭಾಷಿಣಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ವಿವಿಧೆಡೆ ಭೇಟಿ ನೀಡಿದಂತಹ ನೆರವೇರಿಸಿದಂತಹ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ನೋಡಿದ್ದಾಯ್ತು. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.